ಅವರವರ ಭಾವಕ್ಕೆ, ಅವರವರ ಬದುಕಿಗೆ, ಅವರವರ ಕರ್ಮನ ಜ್ಯೋತಿಯನ್ನು ಅನ್ನೋ ಹಾಗೆ ಇವತ್ತು ಇಡೀ ಜಗತ್ತನ್ನು ಒಂದು ರೀತಿ ಸಮತೋಲನವಾಗಿ ಕಾಪಾಡಿಕೊಂಡು ಬರಲಿಕ್ಕೆ ಬೇಕಾಗುವಂಥ ಶಕ್ತಿ, ಧೈರ್ಯ, ಪ್ರೀತಿ, ವಾತ್ಸಲ್ಯ ಎಲ್ಲವನ್ನು ಕೊಡ್ತಕ್ಕಂಥವ್ರು ತಾಯಿ ದೇವಿ. ಆ ದೇವಿಯ ಸ್ವರೂಪವೇ ನೀವೆಲ್ಲ ಮಾತೇವೆ. ಹಾಗಾಗಿ ಆ ತಾಯಿಯನ್ನು ನಾವು ಯಾವಾಗಲೂ ಕೂಡ ಸದಾ ಸ್ಮರಣೆಯಲ್ಲಿತ್ತು. ಕೃತಜ್ಞತೆ ಅನ್ನೋದು ಮನುಷ್ಯನಿಗೆ ಏನಾದರೂ ಇದ್ದರೆ ಅದು ತಾಯಿಯ ಬಗ್ಗೆ. ತಾಯಿನೇ ಮೊದಲು. ನಾವೆಲ್ಲರೂ ಅಮ್ಮ ಅಂತೇಳಿ ಹೊರತು ಅಪ್ಪ ಅನ್ನೋದು ಆಮೇಲೆ ಸೆಕೆಂಡ್. ತಾಯಿ ಮೊದಲು ಎತ್ಕೊಂಡು ನಾವು ನಿಮ್ಮಪ್ಪ ಬಂದ ಅಪ್ಪ ನಮ್ಮಪ್ಪ ಅಂತ ಹೇಳ್ಕೊಟ್ಟಾಗ ನಾವು ಅಪ್ಪ ಅಂತೇಳಿ ಹೊರತು ಇಲ್ಲೇ ಹೋದ್ರೆ ಅಪ್ಪ ಬೆಪ್ಪ. ಅಪ್ಪನ ಪರಿಚಯ ಆದರೆ ಅಮ್ಮನಿಂದ. ಆದ್ದರಿಂದ ಇಡೀ ಕುಟುಂಬ ನಿಂತಿರುವುದೇ ಅಮ್ಮಂದರಿಂದ. ಇನ್ನು ತಾಯಿ ಹೊತ್ತು ಹೆತ್ತು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ಬುದ್ಧಿಯನ್ನು ಕಲಿಸಿ ಸಂಸ್ಕಾರವನ್ನು ಕೊಟ್ಟು ಕಾಪಾಡುವವರು ಯಾರು? ತಾಯಿ. ಹಾಗೆ ನೀವು ಒಂದು ಕುಟುಂಬದ ತಾಯಿಯಾದರೆ ಇಡೀ ಜಗತ್ತಿನ ತಾಯಿ ದೇವಿ. ಆ ದೇವಿಯ ಪಾರಾಯಣ ದೇವಿ ಸಪ್ತಶತಿ ಪಾರಾಯಣ. ಇದನ್ನ ಈ ಕಾರ್ಯಕ್ರಮವನ್ನು ಇವತ್ತು ಆಯೋಜನೆ ಮಾಡಿದ್ದಾರೆ. ನಿಜಕ್ಕೂ ಬಹಳ ಸಂತೋಷ ಆಗುತ್ತೆ. ಇದನ್ನ